ಏನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಬನ್ನಿ. ನಿನ್ನೆ ನಮ್ಮ ಮನೆ ಬಾಗಿಲಿಗೆ ಹೇಳ್ದೆ ಕೇಳದೆ ಅತಿಥಿ ಒಬ್ಬ ಬಂದಿದ್ದ. ಹುಚ್ಚು ಸಾಹಸಕ್ಕೆ ಕೈ ಹಾಕದೆ, ಬಾಗಿಲನ್ನ ಹೊರಗಡೆಯಿಂದ ಚಿಲಕ ಹಾಕದೆ, ಅಕ್ಕಪಕ್ಕ ನೆರೆ ಹೊರೆಯವ್ರಿಗೆ ಯಾರಿಗೂ ಹಾವು ಬಂತು ಅಂತ ಹೇಳಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ಮನೆಯವ್ರಿಗೂ ಸಹ ಈ ವಿಷಯ ತಿಳಿಸ್ಲಿಲ್ಲ. ಯಾಕಂದ್ರೆ ಜನ ಸೇರಿ ಗುಂಪುಗೂಡಿ ತಾವು ಗಾಬರಿ ಆಗ್ತಾರೆ, ಜೊತೆಗೆ ಆ ಹಾವನ್ನು ಸಹ ಗಾಬರಿ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಕೂಡಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಸ್ನೇಕ್ ರೆಸ್ಕ್ಯೂ ದಿನೇಶ್ ಅವ್ರಿಗೆ ಕಾಲ್ ಮಾಡಿದೆ. ಅವರು 2 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಆ 2 ನಿಮಿಷದವರೆಗೂ ಆ ಸ್ಥಳದಿಂದ ಅಲ್ಲಾಡದೆ ಹಾವನ್ನ ಕಾಯ್ತಾ ಅಲ್ಲೇ ನಿಂತ್ಬಿಟ್ಟೆ. ದಿನೇಶ್ ಅವರು ಹೇಳಿದ ಹಾಗೆ 2 ನಿಮಿಷದಲ್ಲಿ ಬಂದೇ ಬಿಟ್ರು. ನಮ್ ಕಾರ್ಪೆಂಟರ್ ಫ್ರೆಂಡ್ಗೆ ಈ ಬಾಗಿಲು ಕೂರಿಸುವಾಗ್ಲೇ ಹೇಳಿದ್ದೆ, ಇಲ್ಲಿ ಸಂಧಿ ಬಿಡಬೇಡ, ಇದ್ರೊಳಗಡೆ ಹಾವು ಹೋಗುತ್ತೆ ಡೆಫಿನೆಟ್ಲಿ ಅಂತ ಹೇಳ್ಬಿಟ್ಟು. ಆದ್ರೂ ಅವರು ನಿಮ್ಗೆ ಯಾಕೆ ಸರ್ ನಾನು ಇದನ್ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಮಾಡ್ಲಿಲ್ಲ. ಪರಿಣಾಮ ಈಗ ನೀವು ನೋಡ್ತಾ ಇದ್ದೀರಾ. ತುಂಬಾ ಇಕ್ಕಟ್ಟಿನ ಸ್ಥಳವಾದ್ರಿಂದ ನಾವ್ ಏನೇ ಮಾಡಿದ್ರು ಹಾವು ಆಚೆ ಬರ್ತಾ ಇರ್ಲಿಲ್ಲ. ಕೊನೆಗೆ ಮೋಟರ್ ಆನ್ ಮಾಡ್ಬಿಟ್ಟು ನೀರನ್ನ ಬಿಟ್ವಿ. ಪೈಪಿಂದ ನೀರ್ ಬಿಟ್ಟ ತಕ್ಷಣ ಅದು ಆಚೆ ಬಂತು. ನೀರು ಬಿಟ್ಟಿರೋದ್ರಿಂದ ಸ್ವಲ್ಪ ರೇಗಿತ್ತು, ಕೋಪದಲ್ಲೂ ಇತ್ತು. ಹಾಗಾಗಿ ದಿನೇಶ್ ಅವರಿಗೆ ಲೈಟ್ ಆಗಿ ಚುಂಬನ ಕೊಡ್ತು. ಆದ್ರೆ ದಂತಭಗ್ನ ಆಗ್ಲಿಲ್ಲ. ಯಾಕಂದ್ರೆ ಇದು ನಾನ್ ವೆನಮಸ್ ಕಾಮನ್ ಟ್ರಿಂಕೆಟ್ ಸ್ನೇಕ್, ಕನ್ನಡದಲ್ಲಿ ಆಭರಣದ ಹಾವು ಅಂತ ಕರಿತೀವಿ. ಬಹುತೇಕ ರಾತ್ರಿ ಹೊತ್ತಲ್ಲೇ ಕಾಣಿಸಿಕೊಳ್ಳುವ ಇದು ಹುಳ ಹುಡಿ ಹಲ್ಲಿ ಹಕ್ಕಿಗಳ ಮರಿಗಳನ್ನ ತಿಂದು ಜೀವಿಸುತ್ತದೆ. ಇವನ್ ಬಗ್ಗೆ ಇರುವ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ನೀವು ಒಮ್ಮೆ ಆದ್ರೂ ಹಾರುವ ಹಾವಿನ ಬಗ್ಗೆ ಕೇಳೇ ಇರ್ತೀರ. ಎಸ್, ಆ ಹಾರುವ ಹಾವು ಇವನೇ. ಇವನು ಗಾಳಿಯಲ್ಲಿ ಗ್ಲೈಡ್ ಮಾಡಬಲ್ಲ. ಹಾರ್ತಾನೆ ಅಂದ್ರೆ ಇವನಿಗೆ ರೆಕ್ಕೆಗಳಿರಲ್ಲ. ಇವನು ದೇಹವನ್ನ ಚಪ್ಪಟೆ ಮಾಡಿಕೊಂಡು ಗಾಳಿ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇರುತ್ತದೆಯೋ ಆ ದಿಕ್ಕಿನಲ್ಲಿ ಈತ ತನ್ನ ಬಾಡಿಯನ್ನು ಸಹ ಗ್ಲೈಡ್ ಮಾಡಬಲ್ಲ. ಅಂದಹಾಗೆ ಇನ್ನೊಂದು ವಿಷಯ, ಬ್ಲ್ಯಾಕ್ ಮಾಂಬಾ ಅನ್ನುವ ಅತ್ಯಂತ ವಿಷಕಾರಿ ಹಾವಿಗೂ ಸಹ ಬಾಯಿ ಒಳಗಡೆ ಕಪ್ಪು ಬಣ್ಣ ಇರುತ್ತೆ. ಎರಡನ್ನು ನೋಡಿ ಕನ್ಫ್ಯೂಸ್ ಆಗ್ಬೇಡಿ. ಹೇಗಿದ್ರು ಇದು ನಾನ್ ವೆನಮಸ್ ತಾನೆ, ನಾನೇ ಇದನ್ನ ಕಾಪಾಡ್ತೀನಿ ಎಂಬ ಮೊಂಡು ಧೈರ್ಯಕ್ಕೆ ಯಾವತ್ತೂ ಹೋಗ್ಬೇಡಿ. ಸ್ನೇಕ್ ರೆಸ್ಕ್ಯೂರ್ನ ಕರೆದು ಇವುಗಳನ್ನ ರೆಸ್ಕ್ಯೂ ಮಾಡಿಸಿ. ಬೆಳಗ್ಗೆ ಈತನನ್ನ ಒಂದೊಳ್ಳೆ ಸುರಕ್ಷಿತ ಸ್ಥಳದಲ್ಲಿ ಬಿಡಲಾಯಿತು. ಈ ಬಾರಿ ಇಷ್ಟೇ ಕತೆ. ಇನ್ನೊಂದ್ಸಾರಿ ಇನ್ನೊಂದು ಒಳ್ಳೆ ಸ್ಟೋರಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.